ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ. ನಿನ್ನ ಕೃಪೆಯ ಮೋಘವಾದದು, ನಿನ್ನ ಕೃಪೆಯ ಮೋಘವಾದದು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಈ ದಿನಕ್ಕೆ ಆರಿಸಿಕೊಂಡಿರುವ ವೇದ ಭಾಗವು ಕೀರ್ತನೆಗಳು 95ನೇ ಅಧ್ಯಾಯ, ವಚನಗಳು 1ರಿಂದ 5ರವರೆಗೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಅಗಾಧವೂ ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಒಣನೆಲವೂ ಆತನ ಕೈಕೆಲಸವೇ ಎಂಬುವಂತೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ಮಧುರ ನಾಮದಲ್ಲಿ ವಂದನೆಗಳು. ಕೀರ್ತನೆಗಳಲ್ಲಿ 95 1ರಿಂದ 5 ವಾಕ್ಯಗಳನ್ನು ಓದಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ. ಈ ಕೀರ್ತನೆ ಸ್ತುತಿಯ ಮಾರ್ಗ ಎಂಬುದಾಗಿ ನೋಡಬಹುದು. ದೇವರು ಸ್ತುತಿಗಳಿಗೆ ಪಾತ್ರನಾಗಿದ್ದಾನೆ. ದೇವರು ನಮ್ಮನ್ನು ಉಂಟು ಮಾಡಿದ್ದಕ್ಕೆ ಕಾರಣ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿಯೇ ಎಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದರೆ ಮನುಕುಲದ ಮೇಲೆ ಬಿದ್ದ ಶಾಪವೇನು ಎಂದು ನೋಡುವಾಗ ರೋಮ 1ನೇ ಅಧ್ಯಾಯ 21ನೇ ವಾಕ್ಯಕ್ಕೆ ಬಂದಾಗ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಒಂದಾನೊಂದು ದಿನ ನಾವುಗಳು ಸಹ ಆತನನ್ನು ಮಹಿಮೆ ಪಡಿಸಲಾರದ ಜನರಾಗಿ ಕಂಡು ಬಂದ್ವಿ. ಆದರೆ ಇವತ್ತಿನ ದಿನ ಆತನನ್ನು ಸ್ತುತಿಸುವಂತವರಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಈ ಸ್ಥಳದಲ್ಲಿ ನೋಡುವಾಗ ಸ್ತುತಿಸುವುದಕ್ಕೆ ಆತನು ಆಹ್ವಾನ ಕೊಡುವಂತವನಾಗಿದ್ದಾನೆ ಎಂದು ನೋಡುತ್ತೇವೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡುವುದಾಗ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವಂತವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಬರೆಯಲ್ಪಟ್ಟಿದೆ. ನಾನು ಆರಾಧಿಸುವಂತೆ ದೇವರು ಎಂಥವನಾಗಿದ್ದಾನೆ ಎಂದು ನೋಡುವಾಗ ಇದೇ ಕೀರ್ತನೆ 95 ಇದರಲ್ಲಿ ನಾವು ನೋಡಿದಾಗ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ರಕ್ಷಣೆ ಎಂಬ ಪದ ಬಿಡುಗಡೆ ಅಥವಾ ನೀತಿವಂತರಾಗಿ ಮಾಡುವುದು ಎಂದು ಕೂಡ ಹೇಳಬಹುದು. ನಮ್ಮೆಲ್ಲರಿಗೆ ನಂಬಿಕೆಗೆ ಪಾತ್ರನು ದೇವರೇ, ನಮಗೆ ಸಹಾಯ ಮಾಡುವಂತವನು ಸಹ ದೇವರೇ, ನಮ್ಮನ್ನು ಕಾಪಾಡುವ ಆತನು ಸಹ ದೇವರೇ, ನಮ್ಮನ್ನು ನೀತಿವಂತರಾಗಿ ಮಾರ್ಪಾಟು ಮಾಡಿದಂತವನು ಸಹ ದೇವರೇ. ಪಾಪದಲ್ಲಿದ್ದಂಥ ನಮ್ಮನ್ನು ಈ ದಿನದಲ್ಲಿ ನಮ್ಮನ್ನು ಪರಿಶುದ್ಧರಾಗಿ ಮಾರ್ಪಾಟು ಮಾಡಿದ್ದಾನೆ.
ಆತನನ್ನು ಹಿಂಬಾಲಿಸುವಂತ ಹಿಂಡುಗಳಾಗಿ ಆತನು ನಮ್ಮನ್ನು ಮಾರ್ಪಡಿಸಿದ್ದಾನೆ. ಆದುದರಿಂದ ಆತನಿಗೆ ಸ್ತೋತ್ರ. 5ನೇ ವಾಕ್ಯಕ್ಕೆ ಬಂದಾಗ, ಕರ್ತನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನು ಸಹ ಆಗಿದ್ದಾನೆ. ನೀರು ಮತ್ತು ಸಮುದ್ರದ ಮೇಲೆ ದೊರೆತನೆ ಮಾಡುವಂತವನಾಗಿದ್ದಾನೆ. ಎಲ್ಲ ಮೃಗ ಜೀವಿಗಳ ಮೇಲೆ ರಾಜನಾಗಿದ್ದಾನೆ. ಸೂರ್ಯ ಚಂದ್ರ ನಕ್ಷತ್ರಗಳ ಮೇಲೆ ರಾಜನಾಗಿದ್ದಾನೆ. ಮತ್ತು ಈ ಲೋಕದಲ್ಲಿರುವ ಎಲ್ಲಾ ಮನುಕುಲದವರಿಗೆ ಈತನೇ ರಾಜನಾಗಿದ್ದಾನೆ. ಪ್ರಿಯರೇ, ಇಂಥ ಮಹಾದೊಡ್ಡ ರಾಜನನ್ನು ನಾವು ಸ್ತುತಿಸೋಣ, ಕೊಂಡಾಡೋಣ, ಆರಾಧಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಎಲ್ಲವನ್ನೂ ಉಂಟು ಮಾಡಿದಂಥ ದೇವರು ನೀನೇ ನಮಗೆ ರಕ್ಷಣೆ ಕೊಟ್ಟಿದಿ. ಅದಕ್ಕಾಗಿ ಸ್ತೋತ್ರ. ಪಾಪದಲ್ಲಿ ಇದ್ದಂಥ ನಮ್ಮನ್ನು ಈ ದಿನದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಮಾರ್ಪಾಟು ಮಾಡಿದ್ದಕ್ಕಾಗಿ ದೇವಾ ನಿನಗೆ ಸ್ತೋತ್ರ. ವಿಶ್ವವಾಣಿ ಸೇವೆಗಾಗಿ ದೇವಾ ನಿನಗೆ ಸ್ತೋತ್ರ. ನಿನ್ನ ದಾಸರುಗಳನ್ನು ಎಬ್ಬಿರಿಸಿ ಅಪ್ಪ, ಅವರಿಗೆ ದರ್ಶನ ಕೊಟ್ಟು ಈ ಸೇವೆ ಮುಖಾಂತರವಾಗಿ ಈ ದಿನದಲ್ಲಿ ಭಾರತ ದೇಶದಲ್ಲಿ ಈ ಎಲ್ಲಾ ಸೇವಾ ಪರಿಚಯಗಳನ್ನು ನಿನ್ನ ಆಶೀರ್ವಾದ ಮಾಡುತ್ತಿರುವುದಕ್ಕಾಗಿ ದೇವಾ ನಿನಗೆ ಸ್ತೋತ್ರ. ಕರ್ತ, ಈ ಸೇವೆ ಆಶೀರ್ವಾದಕರವಾಗಿದೆ ಎಂಬುದಕ್ಕೆ ಮೂಲ ಕಾರಣ ದಾನಿಗಳು ಸ್ವಾಮಿ. ಕರ್ತ, ಪ್ರತಿಯೊಂದು ದಾನಿಗಳು ಕೂಡ ಕರ್ತ, ಅವರು ಕೊಡುವಂತ ಆ ಕಾಣಿಕೆಗಳ ಮುಖಾಂತರ ನಮ್ಮ ದೇಶದಲ್ಲಿ ಆಶೀರ್ವಾದವನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಅವರ ಕುಟುಂಬಕ್ಕಾಗಿ ಸ್ತೋತ್ರ, ಅವರ ಪರಿವಾರದವರಿಗಾಗಿ ಸ್ತೋತ್ರ, ಅವರ ಮಕ್ಕಳಿಗಾಗಿ ಸ್ತೋತ್ರ. ರಕ್ಷಕನಾದ ದೇವರೇ, ಎಲ್ಲಾ ದಾನಿಗಳನ್ನು ನಿನ್ನ ಆಶೀರ್ವಾದ ಮಾಡು ಎಂದು ಬೇಡಿಕೊಳ್ಳುವಂತವರಾಗಿದ್ದೇವೆ. ಎಲ್ಲಾ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಎಲ್ಲಾ ಮಿಷನರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಯಾರಾದರೂ ವ್ಯಾಧಿ ಪೀಡಿತರಾಗಿರುವುದಾದರೆ ಅವರನ್ನು ಸ್ವಾಮಿ ಆ ವ್ಯಾಧಿಯಿಂದ ಬಿಡುಗಡೆ ಮಾಡು, ನೀನು ಅವರನ್ನು ಕಾಪಾಡು ಎಂದು ಬೇಡಿಕೊಳ್ಳುವಂತವರಾಗಿದ್ದೇವೆ ಸ್ವಾಮಿ. ಮಾತ್ರವಲ್ಲ, ಮುಂದಿನ ಪರೀಕ್ಷೆಗಾಗಿ ಕಾದಿರುವಂತ ಎಲ್ಲಾ ವಿದ್ಯಾರ್ಥಿನಿಗಳಿಗಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಪರೀಕ್ಷೆಗಳಿಗಾಗಿ ತಮ್ಮನ್ನು ತಯಾರು ಮಾಡಿಕೊಳ್ಳುತ್ತಿರುವಂತ ಎಲ್ಲಾ ನಿನ್ನ ಮಕ್ಕಳಿಗೆ ವಿಶೇಷವಾದ ಕರ್ತ ನಿನ್ನ ಕೃಪೆಗಳನ್ನು ನಿನ್ನ ದಯೆಯನ್ನು ನೀನು ಕೊಡಬೇಕೆಂದು ಬೇಡಿಕೊಳ್ಳುವಂತವರಾಗಿದ್ದೇವೆ ಸ್ವಾಮಿ. ಹುಟ್ಟು ಹಬ್ಬವನ್ನು ಆಚರಿಸುವಂತವರಿಗಾಗಿ, ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವಂತವರಿಗಾಗಿ ನಾವು ಬೇಡಿಕೊಳ್ಳುವಂತವರಾಗಿದ್ದೇವೆ. ಅವರುಗಳನ್ನು ನೀನು ಆಶೀರ್ವಾದ ಮಾಡು. ಮದುವೆಗಾಗಿ ಕಾದಿರುವಂತವರಿಗಾಗಿ ಅಪ್ಪ ಬೇಡಿಕೊಳ್ಳುವಂತವರಾಗಿದ್ದೇವೆ. ಎಲ್ಲ ನಮ್ಮ ಪ್ರಿಯ ಸಹೋದರ ಸಹೋದರಿಗೆ ಅವರ ಪ್ರಾರ್ಥನೆಗೆ ತಕ್ಕ ರೀತಿಯಲ್ಲಿ ಅಪ್ಪ ನೀನು ಅವರ ಜೊತೆಗಾರರಿಗೆ ದಯಪಾಲಿಸಿಕೊಡು ಎಂದು ಬೇಡಿಕೊಳ್ಳುವಂತವರಾಗಿದ್ದೇವೆ. ಎಲ್ಲವನ್ನು ಕೂಡ ನಿನ್ನ ಪವಿತ್ರ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಈ ದಿನವೆಲ್ಲ ನಮಗೆ ಕೂಡ ಇದ್ದು ನಮ್ಮನ್ನು ಕಾಪಾಡು, ಆದರಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ, ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ಹೃದಯದಿಂದ ಸ್ತೋತ್ರ ಮಾಡುವೆನು, ಹೃದಯದಿಂದ ಸ್ತೋತ್ರ ಮಾಡುವೆನು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಭೂಮಿ ಆಕಾಶವು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.